ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ ದೇವ್ರ ಪ್ರಸಾದಕ್ಕೆ ಅಂತೇಳಿ ನಾನಿಲ್ಲಿ ಬಾಳೆಹಣ್ಣಿಂದು ಪ್ರಸಾದನ ಮಾಡ್ಕೊತಾ ಇದ್ದೀನಿ. ಬಾಳೆಹಣ್ಣು ಮತ್ತು ಜೇನುತುಪ್ಪನ ಹಾಕ್ಕೊಂಡು ನವರಾತ್ರಿ ಹಬ್ಬ ಇರೋದ್ರಿಂದ ನಾವು ಇವತ್ತು ಬನ್ನಿ ಗಿಡದ ಪೂಜೆಗೆ ಹೋಗ್ತಾ ಇದ್ದೀನಿ. ಹಂಗಾಗಿ ಅಲ್ಲಿ ಪ್ರಸಾದಕ್ಕೆ ಅಂತೇಳಿ ಬಾಳೆಹಣ್ಣು ಜೇನುತುಪ್ಪನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿರಿ, ಇವತ್ತು ಇದೇ ಪ್ರಸಾದ ಮಾಡಬೇಕಂತೇಳಿ ನಾನು ಯೂಟ್ಯೂಬಲ್ಲೇ ನೋಡಿದ್ದು, ಹಂಗಾಗಿ ಇದನ್ನೇ ಮಾಡ್ಕೊಂಡಿದ್ದೀನಿ. ದಿನಾಲೂ ಒಂದೊಂದು ಪ್ರಸಾದನ ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ. ಒಂದಿನ ಶಾವಿಗೆ ಮಾಡಿದ್ದೆ, ಒಂದಿನ ಸಜ್ಕ ಮಾಡಿದ್ದೆ. ಇವತ್ತು ಬಾಳೆಹಣ್ಣು ಮತ್ತು ಜೇನುತುಪ್ಪನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿರಿ, ಇವತ್ತಿನ ಬಣ್ಣ ಬಂದು ಬಿಳಿಯ ಬಣ್ಣ. ಹಂಗಾಗಿ ನಾನು ಇವತ್ತು ಬಿಳಿ ಬಟ್ಟೆನೇ ಉಟ್ಕೊಂಡು ಇವಾಗ ದೇವ್ರ ಪೂಜೆಗೆ ಹೋಗ್ತಾ ಇದ್ದೀನಿ. ನೋಡಿರಿ, ಇಲ್ಲಿ ಮನೆಯಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿದ್ದೀನಿ. ನೋಡಿರಿ, ತುಳಸಿ ಪೂಜೆ, ವಸ್ತುಲ ಪೂಜೆ ಎಲ್ಲ ಮಾಡಿ ಇವಾಗ ಬನ್ನಿ ಗಿಡದ ಪೂಜೆಗೆ ಹೋಗ್ತಾ ಇದ್ದೀನಿ. ನಾನು ನಮ್ಮ ಯಜಮಾನರು ಇಬ್ಬರು ಸೇರಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ನೋಡಿರಿ, ಇವಾಗ ಸ್ವಲ್ಪ ಟೈಮು 6 ಗಂಟೆ ಆಗ್ತಾಯಿದೆ. ನೋಡಿರಿ, ಊರಲ್ಲಾದರೆ ಸ್ವಲ್ಪ ಬೇಗನೆ ಹೋಗಿ ಮಾಡ್ತೀವಿ. ಇಲ್ಲಿ ಸ್ವಲ್ಪ ಲೇಟಾಗಿ ಬಂದು ಇಲ್ಲಿ ಪೂಜೆನ ಮಾಡ್ತಾಯಿದ್ದೀನಿ. ನೋಡಿರಿ, ಇದೇ ನೋಡಿರಿ ಬನ್ನಿ ಗಿಡದ ಪೂಜೆ. ಇಲ್ಲೇ ಪೂಜೆನ ಮಾಡ್ತಾ ಇರೋದು. ತುಂಬ ಜನ ಇಷ್ಟೊತ್ತಲ್ಲೇ ಬಂದು ಪೂಜೆ ಮಾಡ್ತಾರೆ. ಹಂಗಾಗಿ ನಾನು ಇಷ್ಟೊತ್ತಲ್ಲೇ ಹೋಗಿ ಪೂಜೆ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಇದು ನಮ್ಮ ಮನೆ ಹತ್ರನೇ ಇರೋದು. ಒಂದು 5 ನಿಮಿಷ ಆಗುತ್ತೆ ಅಷ್ಟೇ. ಇಲ್ಲಿ ಸ್ವಲ್ಪ ಬೇಗ ಯಾರೂ ಎದ್ದಿರಲ್ಲ, ಹಂಗಾಗಿ ನಾವು ಸ್ವಲ್ಪ ಲೇಟಾಗೆ ಹೋಗೋದು. ಇವಾಗ ನೋಡಿರಿ, ದೇವ್ರ ಪೂಜೆ ಎಲ್ಲ ಮಾಡಿ ಅಲ್ಲಿ ಉಡಿನ ತುಂಬ್ತಾ ಇದ್ದೀನಿ. ದೇವಿಗೆ ಪ್ರತಿದಿನವೂ ನಾನು ಉಡಿನ ತುಂಬ್ತೀನಿ. ಹಾಗೆ ಬಂದಿರುವಂಥ ಮುತ್ತೈದೆಯರಿಗೂ ಅರಿಶಿನ ಕುಂಕುಮನ ಕೊಟ್ಟು ದೇವರಿಗೆ ನಮ್ಮ ಹರಕೆ ಏನಿದೆ ಅದನ್ನು ಬೇಡಿಕೊಂಡು ನಮಸ್ಕಾರ ಮಾಡಿಕೊಂಡು ಬರೋದು. ನೋಡಿರಿ, ಇದು ನೋಡಿರಿ ಸಾಯಂಕಾಲ ಟೈಮಲ್ಲಿ ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ರಾಜೇಶ್ವರಿ ದೇವಸ್ಥಾನ ಇದೆ. ಇವತ್ತು ಆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಅಲ್ಲಿ ಬಂದಿದ್ದೀವಿ. ನೋಡಿರಿ, ಇಲ್ಲೆಲ್ಲ ಪ್ರೋಗ್ರಾಮ್ಗಳು ಪ್ರತಿದಿನವೂ ಇರುತ್ತೆ. ನಾವು ಬಂದಿರಲಿಲ್ಲ, ಇವತ್ತು ಫಸ್ಟ್ ಟೈಮ್ ಬಂದಿದ್ದೀವಿ. ನೋಡಿರಿ, ಇಲ್ಲಿ ನೋಡಿರಿ, ಇಲ್ಲಿ ಭರತನಾಟ್ಯ ಎಲ್ಲ ಮಾಡ್ತಾ ಇದ್ದಾರೆ. ನಾವು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ನೋಡಿರಿ, ಎಲ್ಲ ಮಕ್ಕಳು ಭರತನಾಟ್ಯ ಎಲ್ಲ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಇವಾಗ ನಾವು ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ನೋಡ್ತಾ ಇದ್ದೀವಿ. ನೋಡಿರಿ, ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ನಿಂಬೆಹಣ್ಣು ಆರತಿ ಎಲ್ಲ ಮಾಡಿದ್ದಾರೆ. ನೋಡಿರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿರಿ ಅದು. ಇವಾಗ ದೇವ್ರ ದರ್ಶನಕ್ಕೆ ಒಳಗಡೆ ಲೈನಲ್ಲಿ ನಾವು ಹೋಗ್ತಾ ಇದ್ದೀವಿ. ಇವಾಗ ದೇವಿನ ತೋರಿಸ್ತೀನಿ. ನೋಡಿರಿ, ರಾಜೇಶ್ವರಿ ಅಮ್ಮನವ್ರಿಗೆ ದಿನಾಲೂ ಒಂದೊಂದು ಅಲಂಕಾರನ ಮಾಡಿರ್ತಾರೆ. ಇವತ್ತು ಹಂಸದ ಅಲಂಕಾರನ ಮಾಡಿದ್ದಾರೆ. ನೋಡಿರಿ, ದೇವಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ನಮ್ಮ ಮನೆ ಹತ್ರ ತುಂಬ ದೇವಸ್ಥಾನಗಳಿದಾವೆ. ನೋಡಿರಿ, ಸುತ್ತಮುತ್ತಲೂ ಒಂದು 5 ನಿಮಿಷ ಅಷ್ಟೇ ಸಾಕು, ಎಲ್ಲ ದೇವಸ್ಥಾನಕ್ಕೂ ಹೋಗ್ಬೋದು. ಇಲ್ಲಿ ನೋಡಿರಿ, ಅಮ್ಮನವರು ಈ ಥರ ಕಾಣಿಸ್ತಾ ಇದ್ದಾಳೆ. ಹಂಸದ ಅಲಂಕಾರನ ಮಾಡಿದ್ದಾರೆ ಇವತ್ತು. ನೋಡಿರಿ, ಈ ಥರ ಕಾಣಿಸ್ತಾ ಇದ್ದಾಳೆ. ಇವಾಗ ನೋಡಿರಿ, ಅಮ್ಮನವ್ರದ್ದು ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲಿ ತೀರ್ಥ ಪ್ರಸಾದನ ತೊಗೊತಾ ಇದ್ದೀವಿ. ಅಲ್ಲಿ ತೀರ್ಥ ಪ್ರಸಾದ ತೊಗೊಂಡು ಹಾಗೆ ಇಲ್ಲಿ ಮುಂದೆ ಬಂದರೆ ಇಲ್ಲಿ ಪ್ರಸಾದನ ಕೊಡ್ತಾಯಿದ್ರು. ಹಾಗೆ ನಾವು ಲೈನಲ್ಲಿ ಬಂದು ಇಲ್ಲಿ ಪ್ರಸಾದನ ಇಸ್ಕೊತಾ ಇದ್ವಿ. ಇಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಪ್ರಸಾದ ಕೊಟ್ಟೇ ಕೊಡ್ತಾರೆ. ನೋಡಿರಿ, ಇದು ಬಂದು ವಾಂಗಿಬಾತ್ ಏನೋ ಕೊಟ್ಟಿದ್ದರು. ತುಂಬಾ ರುಚಿಯಾಗಿತ್ತು. ನನಗೆ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ಪ್ರಸಾದ ಕೊಡ್ತಾಯಿದ್ರೆ ಅಲ್ಲಿ ಇಸ್ಕೊಳ್ದೆ ಬರೋದೇ ಇಲ್ಲ. ಅಷ್ಟು ರುಚಿಯಾಗಿರುತ್ತೆ. ಪ್ರಸಾದನ ಇಸ್ಕೊಂಡು ಹಾಗೆ ಪ್ರೋಗ್ರಾಮ್ನ ನೋಡ್ಕೊತ ನಿಂತ್ಕೊಂಡಿದ್ವಿ. ಇವಾಗ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇದ್ವಿ. ಹಾಗೆ ದೇವಸ್ಥಾನ ಯಾವ ಥರ ಇದೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿರಿ, ಹೊರಗಡೆಯಿಂದ ದೇವಸ್ಥಾನ ಈ ಥರ ಕಾಣಿಸುತ್ತೆ. ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ನವರಾತ್ರಿ ಟೈಮಲ್ಲಿ ಅಮ್ಮನವ್ರದ್ದು ವಿಶೇಷ ಪೂಜೆಗಳು ನಡೀತಾವೆ. ನೋಡಿರಿ, ಪ್ರತಿದಿನ ಅಲ್ಲಿ. ಇವಾಗ ನೋಡಿರಿ, ನಾವು ಹಂಗೆ ಮನೆಗೆ ಹೋಗ್ತಾ ಇದ್ವಿ. ಸ್ವಲ್ಪ ಮನೆಗೆ ನಾಳೆ ಪೂಜೆಗೆಲ್ಲ ಬಾಳೆಹಣ್ಣು ಬೇಕಂತೇಳಿ ಬಾಳೆಹಣ್ಣು ತೊಗೊಂಡು ಇವಾಗ ಮನೆಗೆ ಹೋಗ್ತೀವಿ. ನೋಡಿರಿ, ಇವಾಗ ನೋಡಿರಿ ಮನೆಗೆ ಬಂದಿದ್ದೀವಿ. ಇವಾಗ ಸ್ವಲ್ಪ ಮನೆಗೆ ಸಾಮಾನೆಲ್ಲ ಬೇಕಾಗಿತ್ತು. ಅದಕ್ಕೆ ಏನೇನು ಬೇಕು ನೋಡೋಣ ಅಂಥೇಳಿ ತೊಗೊಂಡು ಮನೆಗೆ ಬಂದ್ವಿ. ನೋಡಿರಿ, ಇವಾಗ ಏನೇನು ತೊಗೊಂಬಂದಿನಿ ಅಂತ ತೋರಿಸ್ತೀನಿ. ನಾಳೆ ಪೂಜೆಗೆ ಬಾಳೆಹಣ್ಣು ಬೇಕು, ಹಂಗಾಗಿ ಸ್ವಲ್ಪ ಬಾಳೆಹಣ್ಣು ತೊಗೊಂಬಂದೆ. ಹಾಗೆ ಒಂದು ಜಾಮೂನ್ದು ಪ್ಯಾಕೆಟ್ ತೊಗೊಂಬಂದಿದ್ದೀನಿ. ನೋಡಿರಿ, ಜಾಮೂನ್ ಮಾಡೋಣ ಅಂಥೇಳಿ. ಹಾಗೆ ಸ್ವಲ್ಪ 10 ರೂಪಾಯಿದು 2 ಸರ್ಫ್ ಪೌಡ್ರ್ ತೊಗೊಂಬಂದಿದ್ದೀನಿ. ನೋಡಿರಿ, ಹಾಗೆ ಇದು ರೆಡ್ ಲೇಬಲ್ ಟೀ ಪೌಡ್ರೂ ಖಾಲಿಯಾಗಿತ್ತು. ಹಾಗೆ ಇದು ರೆಡ್ ಲೇಬಲ್ ಟೀ ಪೌಡ್ರ್ ತೊಗೊಂಬಂದು ನೋಡಿ.
ನೋಡಿ, ಏನಾದರೂ ಪ್ರಸಾದ ಮಾಡೋಕ್ಕೆ ಬೆಲ್ಲ ಬೇಕಾಗುತ್ತೆ. ಬೆಲ್ಲ ಖಾಲಿಯಾಗಿತ್ತು, ಸ್ವಲ್ಪ ಬೆಲ್ಲನೂ ತೊಗೊಂಬಂದೆ. ಹಾಗೆ ಒಂದು ಸ್ವಲ್ಪ ದಪ್ಪನ ರವೆ, ಇದು ಸ್ವಲ್ಪ ಸಣ್ಣನ ರವೆ ನೋಡಿರಿ. 2 ಥರ ರವೆ ತೊಗೊಂಬಂದಿದ್ದೀನಿ. ಪ್ರಸಾದ ಮಾಡೋಕ್ಕೆ ಬೇಕಾಗುತ್ತೆ ಅಂಥೇಳಿ 2 ಥರದ್ದು ರವೆನ ತೊಗೊಂಬಂದಿನಿ. ಹಾಗೆ ಇದು ಪೂಜೆಗೆ ಸ್ವಲ್ಪ ಕರ್ಪೂರನ ತೊಗೊಂಬಂದಿದ್ದೀನಿ ನೋಡಿರಿ. ಒಂದು 10 ರೂಪಾಯಿ ಕರ್ಪೂರ ತೊಗೊಂಡಿದ್ದೀನಿ. ಹಾಗೆ ನೋಡಿರಿ, ಇದು ಏಲಕ್ಕಿ ತೊಗೊಂಡಿದ್ದೀನಿ. 2 ಪ್ಯಾಕೆಟ್ ಏಲಕ್ಕಿ, 10 ರೂಪಾಯಿದು 2 ಏಲಕ್ಕಿನ ತೊಗೊಂಡು, ಇದು ಕೇಸರಿ ಕಲರ್ ತೊಗೊಂಡಿದ್ದೀನಿ ನೋಡಿರಿ. ಎದಕ್ಕಾದರೂ ಯೂಸ್ ಆಗುತ್ತೆ ಅಂಥೇಳಿ ಕೇಸರಿದು ಕಲರ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಶೇಂಗಾ ನೋಡಿರಿ, ಇದು ಶೇಂಗಾನು ಖಾಲಿಯಾಗಿತ್ತು, ಸ್ವಲ್ಪ ಶೇಂಗಾನು ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿರಿ. ಇಲ್ಲಿ ನಾವೊಂದು ಅಂಗಡಿಯಲ್ಲಿ ತರ್ತೀವಿ, ಅಲ್ಲಿ ಗೋಧಿ ಹಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ಅದೇ ಅಂಗಡಿಗೆ ಮುಂದೆನೇ ಬಂದ್ವಿ. ಹಂಗಾಗಿ ಅಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡು ಸ್ವಲ್ಪ ಅಕ್ಕಿನ ತೊಗೊಂಬಂದಿದ್ದೀವಿ. ಇದು ಹಳೆ ಅಕ್ಕಿ ಇದೆ, ಚೆನ್ನಾಗಾಗುತ್ತೆ ಅಂತ ಹೇಳಿದರು. ಅದಕ್ಕೆ ಸ್ವಲ್ಪ ತೊಗೊಂಡು ಮಾಡಿ ನೋಡ್ತೀವಿ, ಚೆನ್ನಾಗಿದ್ದರೆ ತೊಗೊಂಡು ಹೋಗ್ತೀವಿ ಅಂತೇಳಿ ಸ್ವಲ್ಪನೇ ತೊಗೊಂಡು ಬಂದ್ವಿ. ಹಾಗೆ ನೋಡಿರಿ, ಇದು ಚಿಕ್ಕವರಿರುವಾಗ ತಿಂತಾಯಿದ್ವಿ. ಇದು ಜುಮ್ ಪೇಪರ್ ಅಂತೇಳಿ ನಮ್ಮ ಹಸ್ಬೆಂಡ್ ಅದನ್ನು ನೋಡಿ ಜುಮ್ ಪೇಪರ್ ತೊಗೊತೀನಿ ಅಂತೇಳಿ ತೊಗೊಂಡಿದ್ದಾರೆ ನೋಡಿರಿ. ಮಕ್ಕಳು ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ. ಇದನ್ನು ತೊಗೊಂಬಂದೀನಿ ನೋಡಿರಿ. ಇದನ್ನು ನೋಡಿದಾಗ ನನಗೆ ಚಿಕ್ಕ ವಯಸ್ಸಲ್ಲಿ ಇರೋದು ನೆನಪು ಬಂತು. ಇವಾಗ ನೋಡಿರಿ, ಏನೇನು ತೊಗೊಂಬಂದಿದ್ದೀನಿ ಎಲ್ಲನೂ ತೆಗೆದು ಇಡ್ತಾಯಿದ್ದೀನಿ ನೋಡಿರಿ. ಇಷ್ಟು ಸಾಮಾನು ಮನೆಗೆ ತೊಗೊಂಬಂದೆ, ಪೂಜೆಗೆ ಮತ್ತು ಮನೆಗೆ ಏನೇನು ಬೇಕು ಸ್ವಲ್ಪ ನೆನಪು ಮಾಡಿಕೊಂಡು ಇಷ್ಟು ಸಾಮಾನೆಲ್ಲ ತೊಗೊಂಡು ಮನೆಗೆ ಬಂದೀವಿ ನೋಡಿರಿ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ವಿಡಿಯೋನಲ್ಲಿ ಸಿಗ್ತೀನಿ.